ಸರ್, ಈಗ ದೇವರಾಜ ಅರಸು ಉನ್ನತ ಶಿಕ್ಷಣ ಸಂಶೋಧನಾ ಸಂಸ್ಥೆಯ 16ನೇ ವಾರ್ಷಿಕೋತ್ಸವಕ್ಕೆ ಈಗಾಗಲೇ ಏನು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಬರುವ ಒಂದು ವಿಚಾರದಲ್ಲಿ ಪತ್ರಿಕಾ ಪ್ರಕಟಣೆಗಳಾಗ್ತಾ ಇದೆ. ಅವರಾಗಿರ್ಬೋದು ಅಥವಾ ಗೃಹ ಸಚಿವರಾದ ಪರಮೇಶ್ವರ್ ಆಗಿರ್ಬೋದು ಅಥವಾ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಒಂದು ಇಲ್ಲಿ ಭೇಟಿ ಕೊಡುವಂಥ ಒಂದು ಸಾಧ್ಯತೆಗಳಿರ್ಬೋದು. ಏನು ಸರ್ ನಿಮ್ಮ ಬೇಡಿಕೆಗಳೇನು ಸರ್, ಏನಿದೆ? ಕೋಲಾರದ ಜಿಲ್ಲೆ ಪರವಾಗಿ ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗಿದೆ. ಏನು ಸರ್ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗಾಗಲೇ ನಮ್ಮ ರಾಜ್ಯಸಭೆಯಲ್ಲಿ ವಿಚಾರಗಳು ಪ್ರಸ್ತಾಪವಾಗಿರ್ತಕ್ಕಂಥ ವಿಚಾರಗಳು ಏನಂತ ಹೇಳಿದ್ರೆ, ಇವತ್ತು ಈ ಜಿಲ್ಲೆಯಲ್ಲಿ ಬಹು ಬೇಡಿಕೆ ಆಗಿರ್ತಕ್ಕಂಥ ವಿಚಾರಗಳೈತೆ. ಮತ್ತು ಒಂದನೇ ವಿಚಾರ ಬಂದರೂ ನಮ್ಮ ನೀರಿಗಾಗಿ ಇವತ್ತು ಏನು ಬಿಸಿಲಿನ ತಾಪಮಾನ ಇವತ್ತು ಹೆಚ್ಚಾಗಿರೋದರಿಂದ ನೀರು ಇವತ್ತು ಬಹು ಬೇಡಿಕೆ ಆಗಿತ್ತು. ಈ ನೀರು ಕೆರೆಗಳಾಗಿರ್ಬೋದು, ಎತ್ತಿನೊಳೆ ನೀರಾಗಿರ್ಬೋದು, ಇದರ ಜೊತೆಗೆ ನಮ್ಮ ಕೋಲಾರದಲ್ಲಿ ಕಾಮಗಾರಿಗಳ ವಿಚಾರ ಬಂದಾಗ ರಿಂಗ್ ರೋಡ್ ಆಗಿರ್ಬೋದು ಮತ್ತು ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತು ಕೃಷಿದು ಒಂದು ಮಾರುಕಟ್ಟೆ ಆಗಿರ್ಬೋದು, ಈ ಒಂದು 5 ವಿಚಾರಗಳ ಸಂಬಂಧಪಟ್ಟಂಗೆ ಇವತ್ತು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಾಹೇಬರು ಇವತ್ತು ಬರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಯವಿಟ್ಟು ಈ ವಿಚಾರ ಸಲುವಾಗಿ ಏನು ನಮ್ಮ ಕೋಲಾರ ನಗರದಲ್ಲಿ ಈ ಅಭಿವೃದ್ಧಿ ಆಗ್ತಕ್ಕಂಥ ವಿಚಾರ ಸಲುವಾಗಿ ಇವತ್ತು ಅವರು ಮಾತಾಡಬೇಕು. ಇಲ್ಲಿ ಒಂದು ನಮ್ಮ ಬಹು ಬೇಡಿಕೆ ಎಲ್ಲ ಪ್ರತಿಪರ ಸಂಘಟನೆಗಳ ಬಹು ಬೇಡಿಕೆ ಐತೆ. ಇಲ್ಲಿ ಆ ಬೇಡಿಕೆನ ಇದುವರೆಗೂ ಈಡೇರಿಸಿಲ್ಲ. ಈಗಾಗಲೇ ಏನು ಇವರು ರಾಜ್ಯ ಸರ್ಕಾರಕ್ಕೆ ಬರೀ ನಾವು ಏನೋ ಎಲ್ಲ ಸಂಘ ಸಂಸ್ಥೆಗಳೆಲ್ಲ ಮೆಮೊರಾಂಡಮ್ ಕೊಟ್ಟು ಈ ಮುಖಾಂತರದಲ್ಲಿ ಈ ಒಂದು 5 ಕಾಮಗಾರಿಗಳನ್ನು ಆಗಬೇಕಂತಕ್ಕಂಥದ್ದು ನಾವು ಪತ್ರಕ್ಕೆ ಪ್ರಕಟಣೆ ಕೊಟ್ಟಿದ್ದೀರಿ, ಪತ್ರಿಕೆ ಹೇಳಿಕೆಗಳು ಕೊಟ್ಟಿದ್ದೀರಿ. ಇದ್ರ ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಇದನ್ನು ಮಾತಾಡಿದ್ದಾರೆ. ಇವಾಗ ಬರೀ ಪತ್ರದ ವ್ಯವಹಾರದಲ್ಲಿ ಆಗೈತೆ ಹೊರತು ಮತ್ತು ಈ ಒಂದು ಗುದ್ದಲಿ ಪೂಜೆಗಳು ಮತ್ತೊಂದು ಮಗದೊಂದು ಕಾಮಗಾರಿ ಹಂತಕ್ಕೆ ಬರಲಿಲ್ಲ ಅನ್ನೋದು. ಕಾಮಗಾರಿ ಇದುವರೆಗೂ ಯಾವುದೇ ಕಾರಣಕ್ಕೂ ಉದ್ಘಾಟನೆ ಆಗಿಲ್ಲ ಅಂತ, ಇದುವರೆಗೂ ಆಗಲಿ ಕಾಮಗಾರಿಗಳು ಯಾವುದೇ ಕಾರಣಕ್ಕಾಗಲಿ ಕಾಮಗಾರಿ ನಡೆದಿಲ್ಲ. ಅಲ್ಲಿ ಗುದ್ದಲಿ ಪೂಜೆ ಆಗೈತೆ. ಕೆಲವೊಂದು ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಗೌರ್ಮೆಂಟ್ ಬಂದು 3 ವರ್ಷ ಆಗೈತೆ, ಇನ್ನು ಕೇವಲ 2 ವರ್ಷ ಐತೆ. ಈ 2 ವರ್ಷ ಇರೋದರಿಂದ ಅತಿ ಶೀಘ್ರದಲ್ಲಿ ಏನೇನು ಪೆಂಡಿಂಗ್ ಐತೋ ನಮ್ಮ ಕೋಲಾರ ಜಿಲ್ಲೆಗೆ ಕೊಡ್ತಕ್ಕಂಥ ಪೆಂಡಿಂಗ್ ಇರ್ತಕ್ಕಂಥದ್ದು ಕಾಮಗಾರಿಗಳಾಗಿರ್ಬೋದು ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಕೃಷಿ ಮಾರುಕಟ್ಟೆ ವಿಚಾರ ಆಗಿರ್ಬೋದು, ಈ ಮೆಡಿಕಲ್ ಕಾಲೇಜ್ ಆಗಿರ್ಬೋದು ಮತ್ತು ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎರ್ಗೋಳು ನೀರಾಗಿರ್ಬೋದು ಮತ್ತು ನಮ್ಮ ಎತ್ತಿನೊಳೆ ನೀರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಅತಿ ಶೀಘ್ರದಲ್ಲಿ ಇದೆಲ್ಲ ಚಾಲನೆಗೆ ಬರಬೇಕು. ಈ ಚಾಲನೆಗೆ ಬಂದಾಗ ಮಾತ್ರನೇ ಈ ಸರ್ಕಾರಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಜನ ಎಲ್ಲ ಒಳ್ಳೆಯ ಅಭಿಪ್ರಾಯದಿಂದ ನಿಮ್ಮನ್ನು ಈಗ ಕಾಣ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿಪ್ರಾಯದಿಂದ ನಿಮ್ಮನ್ನು ಕಾಣ್ತಾರೆ. ಹಾಗಾಗಿ ಈ ಸರ್ಕಾರದಿಂದನೇ ಇದೆಲ್ಲ ಅಭಿವೃದ್ಧಿ ಆಗ್ತೈತೆ ಅಂತ ನಾವೆಲ್ಲ ಬಯಸ್ತಾ ಇದ್ದೀರಿ ನಿಮ್ಮನ್ನು ಕಾಂಗ್ರೆಸ್ ಗೌರ್ಮೆಂಟಿಂದ. ಆದ್ದರಿಂದ ನೀವು ಮಾಡ್ತೀರಿ ಅಂದ್ಬಿಟ್ಟು ನಮಗೆಲ್ಲ ಒಂದು ನಂಬಿಕೆ ಐತೆ.